ಲೇ ಹುಡುಗ ನಾನು ನೋಡಿದ್ರೆ ಏನಾರ ಆಗ್ತೈತಿ ನಿನಗ ಏನಂದ ಅರ್ಥ ಆಗಲ್ಲ ನಾನು ನೋಡಿದ್ರೆ ನಿನಗೆ ಏನಾರ ಆಗ್ತೈತಿ ಅದನ್ನಾರ ಹೇಳು ನಮ್ಮನೆ ಆಗ್ತತೆ ತಡ್ಕೊಳಕ್ ಆಗೋದಿಲ್ಲ ಕೆಂಪಿ ಅಲ್ಲೇ ಮದುವೆ ಅವಕ್ಕಿಂತ ಮುಂಚೆನೆ ಈ ನಮ್ಮನೆ ಮಾತಾಡಕತ್ತಿಲ್ಲ ಇನ್ನು ಮದುವೆ ಆದ್ಮೇಲೆ ಹೆಂಗ್ ತಡ್ಕೊಂತೀವೋ ಇಷ್ಟ ದಿವ್ಸ ಹೆಂಗಿದ್ದೀವೋ ಹೆಂಗಿದ್ದೆ ಅಂದ್ರ ಹಗಲಿ ಹಂಗಾರ ಕಾಲ ಕಳಿತಿದ್ದೀನಿ ಬರ್ಮಾಪನ್ ಗುಡಿ ಹಾಕೊಂಡಿರ್ತಿದ್ದೀನಿ ಬೀರಾಪನ್ ಗುಡಿ ಹಾಕೊಂಡಿರ್ತಿದ್ದೀನಿ ಹೌದಾ ಕರಿಯಮ್ಮ ಗುಡಿ ಹಾಕೊಂತ ಅಕ್ಷಯ ಟೈಮ್ ಪಾಸ್ ಮಾಡಿ ಸಂಜೆ ಮುಂದ್ ಮನೆ ಕಡೆ ಹೋಗಿ ರಾತ್ರಿ ಬಂತು ಅಂದ್ರೆ ನೋಡ ಅಲ್ಲೇ ಐತ್ ನೋಡ್ ಮಜಾ ರಾತ್ರಿ ತಡ್ಕೊಳಕ ಹಾಕಿರ್ಕಲ್ಲ ಕೆಂಪಿ ಹೌದಾ ಏನಾಗ್ತಿತ್ತು ನಮ್ಮೋಣಿ ಚಳಿ ಬಂದಂಗ ಹಾಕಿತ್ತ ಕನಿಷ್ಠನಾಗ ಆ ಕಡೆ ಈ ಕಡೆ ಹಳ್ಳ್ಯಾಡ್ದಾಗ್ಬಿಟ್ಟತೆ ಅಯ್ಯೋ ಮತ್ತೇನಾಗ್ತಿತ್ತು ಮತ್ತೆ ಕನಸ್ನಾಗ ಮನಸ್ನಾಗ ಹೇಳು ಇಲ್ಲ ನೀನು ಲಗ್ನ ಆದ್ಮೇಲೆ ನಾನು ಹೊಸ ರೂಪಿನ್ಯಾಗ ಅಗ್ದಿ ಪದ್ಧಸರ್ ಜೀವನ ಮಾಡ್ತೇನೆ ಹುಡುಗಿ ಅಯ್ಯೋ ಏನೋ ರಜೆ ಇಷ್ಟೊಂದು ಆಸೆ ಇಟ್ಕೊಂಡ್ಯಾ ಮಗ ನಂಗೆ ತುಂಬಾ ನಾಚಿಕೆ ಆಗತ್ತಪ್ಪ ಮಧ್ಯರಾತ್ರಿಯ ಹಾಗೆ ಹೀಗೆ ಮಧ್ಯರಾತ್ರಿಯ ಹಾಗೆ ಹೀಗೆ ಮೈಯಲ್ಲಿ ಸರಿಯಾಗಿಲ್ಲ ಬಂದು ಕೊಟ್ಟ ಹುಡುಗಿ ನೀನು ನುಗ್ಗಿಲ್ಲ ಬಂದೆ ಕೊಟ್ಟ ದಿಕ್ಕಟ್ಟು ಸರಿಯಾಗಿಲ್ಲ ಬಂದು ಕೊಟ್ಟ ಹುಡುಗಿ ನೀನು ನುಗ್ಗಿಲ್ಲ ಒಂದು ಸೂಜಿ ಮಾಡ್ತೀನಿ ಎರಡು ಗುಳಿಗೆ ಕೊಡ್ತೀನಿ ಒಂದು ಸೂಜಿ ಮಾಡ್ತೀನಿ ಎರಡು ಗುಳಿಗೆ ಕೊಡ್ತೀನಿ ಆಟೋ ಬಿಟ್ಟು ರೋಡಿನಲ್ಲಿ ಲೆಕ್ಕ ಹಾಕ್ತೀನಿ ಆನಿನ ತೋಳಿಗೆ ಬಿಟ್ಟು ಬಿಪ್ಪಿ ನೋಡ್ತೀನಿ ಆನಿನ ತೋಳಿಗೆ ಬಿಟ್ಟು ಬಿಪ್ಪಿ ನೋಡ್ತೀನಿ ಹಾಯ್ ಬಿಪ್ಪಿ ನೋಡಿ ಒಂದು ಸೂಜಿ ಮಾಡ್ತೀನಿ ಲೋಹ ಬಿಪ್ಪಿ ನೋಡಿ ಎರಡು ಗುಳಿಗೆ ಕೊಡ್ತೀನಿ ಒಂದು ಸೂಜಿ ಮಾಡ್ತೀನಿ ಎರಡು ಗುಳಿಗೆ ಕೊಡ್ತೀನಿ ಒಂದು ಸೂಜಿ ಮಾಡ್ತೀನಿ ಎರಡು ಗುಳಿಗೆ ಕೊಡ್ತೀನಿ ಬಿಡು ನೀರು ಕೊಡ್ತೀನಿ ಕಣ್ಣು ಮುಚ್ಚಿ ನುಂಗಿ ಬಿಡು ನೀರು ಬಿಡ್ತೀನಿ ಒಂದು ಸೂಜಿ ಮಾಡ್ತೀನಿ ಭೈರಪ್ಪ ಮುತ್ತಣ್ಣ ಅವ್ರಿಗೆ ತುಂಬ ಆಭಾರಿಯಾಗಿದ್ದೇನೆ ದೇವರು ಅವ್ರಿಗೆ ಸಕಲ ಔಷಧಿಯನ್ನು ಕೊಟ್ಟು ಕಾಪಾಡಲೆಂದು ಕೇಳಿಕೊಳ್ಳುತ್ತೇನೆ ಈ ಪವಿತ್ರ ಭಾರತ ಭೂಮಿಯಲ್ಲಿ ಜನಿಸಿದ ನಾನು ಕುಲವಂಚಕರು ಮಾಡುತ್ತಿರುವ ದಿನನಿತ್ಯ ಅತ್ಯಾಚಾರ ಅನಾಚಾರ ವ್ಯಭಿಚಾರ ದರೋಡೆ ಕೊಲೆ ಸುಲಿಗೆ ಇಂಥ ನೀಚ ಕೆಲಸಗಳನ್ನು ಮಾಡುತ್ತಿರುವ ಪುಂಡ ಪುಡಾರಿಗಳ ಸೊಕ್ಕು ಮುರಿಯಲು ಬಂದಿರುವೆ ಈ ಸಮಾಜದಲ್ಲಿ ಬೆಳೆಯುತ್ತಿರುವ ತುಂಡ ಪುಡಾರಿಗಳಿಗೆ ಮೊದಲು ತಕ್ಕ ಪಾಠ ಕಲಿಸಬೇಕು ಈ ಸಮಾಜದಲ್ಲಿ ಸಮಾಜ ಕಂಟಕರ ವಿರುದ್ಧ ಹೋರಾಡಿದ ಗರ್ವದ ಗಂಡೆದೆಯ ಈ ಸಮಾಜದಲ್ಲಿ ಆಗುತ್ತಿರುವ ಬಾಲ್ಯ ವಿವಾಹ ಬಾಲ ಕಾರ್ಮಿಕ ಅನಕ್ಷರತೆ ಇದನ್ನೆಲ್ಲವನ್ನು ತೊಲಗಿಸಲು ಹೋರಾಡುವೆ ಈ ಸಮಾಜದಲ್ಲಿ ಸಮಾಜ ಸುಧಾರಣೆ ಆದ ವಿಧವಾ ವಿವಾಹ ಮುಂತಾದ ಸುಧಾರಣೆಯನ್ನು ನನ್ನ ಕೈಲಾದ ಮಟ್ಟಿಗೆ ಪಣ ತೊಟ್ಟು ಹೋರಾಡಿ ನನ್ನ ಜೀವನ ಸಾರ್ಥಕಪಡಿಸಿಕೊಳ್ಳುವುದೇ ನನ್ನ ಉದ್ದೇಶ ಈ ದೇಶದಲ್ಲಿ ವರದಕ್ಷಿಣೆ ಎಂಬುದು ವಿಳಂಬೂತವಾಗಿ ಕಾಡುತ್ತಿದೆ ಅದಕ್ಕೆ ಎಷ್ಟೋ ಹೆಣ್ಣು ಮಕ್ಕಳು ಸಾವಿಗೆ ಬಲಿಯಾಗುತ್ತಿದ್ದಾರೆ
ಈ ದೇಶದಲ್ಲಿ ವರದಕ್ಷಿಣೆ ಕೊಡುವುದು ಎಷ್ಟು ಶಿಕ್ಷೆಗೆ ಅರ್ಹವೋ ತೆಗೆದುಕೊಳ್ಳುವುದು ಅಷ್ಟೇ ಶಿಕ್ಷೆಗೆ ಅರ್ಹ. ಇದನ್ನೆಲ್ಲವನ್ನು ನನ್ನ ಕೈಲಾದ ಮಟ್ಟಿಗೆ ಜನರಿಗೆ ತಿಳಿಸಿ ಸಮಾಜ ಸುಧಾರಣೆ ಮಾಡುತ್ತೇನೆ. ಅಯ್ಯೋ, ನನ್ನಂತ ಅನಾಥ ಹೆಣ್ಣು ಈ ಭೂಮಿಯಲ್ಲಿ ಬದುಕಲೇಬಾರದು ಅಂದ ಮೇಲೆ ನಾನು ಆತ್ಮಹತ್ಯೆ ಮಾಡಿಕೊಳ್ಳಲೇಬೇಕು. ಯಾರು ನೀವು? ಆತ್ಮಹತ್ಯೆ ಮಾಡಿಕೊಳ್ಳುವಂತ ಘಟನೆ ನಿಮ್ಮ ಜೀವನದಲ್ಲಿ ಏನಾಗಿದೆ? ದಯವಿಟ್ಟು ನನ್ನನ್ನೇನು ಕೇಳಬೇಡಿ. ನನ್ನಂತ ಅನಾಥ ಹೆಣ್ಣು ಬದುಕಬಾರದು. ನೋಡಿ, ಎಲ್ಲ ಸಮಸ್ಯೆಗಳಿಗೂ ಆತ್ಮಹತ್ಯೆ ಒಂದೇ ಉತ್ತರವಲ್ಲ. ಧೈರ್ಯದಿಂದ ನಿಮ್ಮ ಜೀವನದಲ್ಲಿ ಏನಾಗಿದೆ ಎಂದು ತಿಳಿಸಿ ಹೇಳಿ. ನಾನೇನೆಂದು ಹೇಳಲಿ? ನನ್ನಂತ ಅನಾಥೆ ಈ ನನ್ನ ವಿಷಯವನ್ನು ಕೇಳಿ ನಿಮ್ಗೇನಾಗಬೇಕು? ನನ್ನ ಪಾಡಿಗೆ ನನ್ನನ್ನು ಬಿಟ್ಟು ಬಿಡಿ. ಇದೇನು ಹೀಗೆ ಹೇಳ್ತಾ ಇದ್ದೀರಾ? ಒಬ್ಬ ಸಮಾಜ ಸುಧಾರಕನಾಗಿ ಒಂದು ಹೆಣ್ಣನ್ನು ಈ ರೀತಿ ಅಬಲೆಯಾಗಿ ದಾರಿಯಲ್ಲಿ ಒಂಟಿಯಾಗಿ ಬಿಟ್ಟು ಹೋಗಲು ಸಾಧ್ಯವಿಲ್ಲ. ಅದೇನೆಂದು ಬಿಡಿಸಿ ಹೇಳಿದರೆ ನನ್ನ ಕೈಲಾದ ಸಹಾಯ ಮಾಡುತ್ತೇನೆ. ನೋಡಿ, ನೀವು ಇಷ್ಟೊಂದು ಕೇಳ್ತಾ ಇದ್ರಲ್ಲ, ಅದಕ್ಕೆ ನಾನು ಹೇಳ್ತೀನಿ. ನೋಡಿ, ನಾನೊಬ್ಬ ಬಡವಿ ಅನಾಥ ಹೆಣ್ಣು. ನನ್ನನ್ನು ಮದುವೆ ಆಗಲು ಯಾರು ಮುಂದೆ ಬರ್ತಾ ಇಲ್ಲ. ವರದಕ್ಷಿಣೆ ಅಂತ ಎಲ್ಲರೂ ಕೇಳ್ತಾ ಇದ್ದಾರೆ. ಅಂದ ಮೇಲೆ ನನ್ನಂತ ಅನಾಥ ಹೆಣ್ಣು ಈ ಭೂಮಿ ಮೇಲೆ ಬದುಕಲೇಬಾರದು. ಅದಕ್ಕೆ ನಾನು ಸಾಯೋದಕ್ಕೆ ಹೋಗ್ತಾ ಇದ್ದೀನಿ. ನೋಡಿ, ದಯವಿಟ್ಟು ನಿರಾಸರಾಗಬೇಡಿ. ನಾನೊಬ್ಬ ಅವಿವಾಹಿತ. ಸಮಾಜ ಸುಧಾರಣೆಯೇ ನನ್ನ ಉದ್ದೇಶ. ನೀವು ಒಪ್ಪುವುದಾದರೆ ನಾನು ನಿಮ್ಮನ್ನು ಮದುವೆಯಾಗುತ್ತೇನೆ. ಏನು? ನಾನು ಎಷ್ಟೊಂದು ಅದೃಷ್ಟವಂತೆ. ನನ್ನನ್ನು ನೀವು ಮದುವೆ ಆಗ್ತೀರಾ? ಅಂದ್ರೆ ನಿಮ್ಮ ಹೆಸರೇನು? ಓ, ನನ್ನ ಹೆಸರು ರಾಹುಲ್ ಅಂತ. ನಿಮ್ಮ ಹೆಸರು? ನನ್ನ ಹೆಸರು ಕಾಂತ ಅಂತ. ಓಹೋ, ನಿಮ್ಮ ಹೆಸರು ಕೂಡ ತುಂಬಾ ಮುದ್ದಾಗಿದೆ. ಹಾಗಾದರೂ ನನ್ನನ್ನು ಮದುವೆ ಆಗಲು ನಿಮಗೆ ಒಪ್ಪಿಗೆ ಇದೆಯಾ? ನನಗೆ ನಿಮ್ಮ ಮದುವೆ ಆಗಲು ಒಪ್ಪಿಗೆ. ಆಕಸ್ಮಿಕ ನಿಮ್ಮ ಭೇಟಿ, ಆಕಸ್ಮಿಕವಾಗಿ ನೀವು ನನಗೆ ಸಿಕ್ಕು ನನ್ನ ಜೀವನ ಸಂಗಾತಿಯಾಗುವ ನಿನಗೆ ನಾನೇನೆಂದು ಹೇಳಲಿ? ಬೇಡ ಬೇಡ, ಏನು ಹೇಳಬೇಡಿ. ನನ್ನ ಮದುವೆ ಆದ್ರೆ ಅಷ್ಟೇ ಸಾಕು. ಆಯ್ತು, ಆ ದಿನ ಬಹಳ ಬರಲಿ ಅಂತ ಬೇಗ ಬಯಸುವೆ. ಈಗ ಹೃದಯವು ಒಂದಾಗಿ ಪ್ರೀತಿಯ ಬೆಸುಗೆಯು ಬಿಗಿಯಾಗಿ. ಹೃದಯವು ಒಂದಾಗಿ ಪ್ರೀತಿಯ ಬೆಸುಗೆಯು ಬಿಗಿಯಾಗಿ. ಪ್ರಿಯ ದರುಚನೆ ಬಲ್ದಾಕಿನಿ, ಪ್ರಿಯ ದರುಚನೆ ಬಲ್ದಾಕಿನಿ. ಹೃದಯವು ಒಂದಾಗಿ ಪ್ರೀತಿಯ ಬೆಸುಗೆಯು ಬಿಗಿಯಾಗಿ. ನಿನ್ನಯ ಪ್ರೇಮದ ಸುಳಿಯಲ್ಲಿ ಸಿಲುಕಿದೆ ನಾಲ್ತರದಿ. ಪ್ರಿಯ ದರುಚನೆ ಬಲ್ದಾಕಿನಿ, ಹೃದಯವು ಒಂದಾಗಿ ಪ್ರೀತಿಯ ಬೆಸುಗೆಯು ಬಿಗಿಯಾಗಿ.
ಕನಸಲ್ಲಿ ನೀ ಬಂದೆ ನನ್ನಯ ಮನದಲ್ಲಿ ತುಂಬಿರುವೆ ಎದರುಜನೆ ಬಂದಾಕಿನಿ ಹೃದಯವು ಒಂದಾಗಿ ಪ್ರೀತಿಯ ಬೆಸುಗೆಯು ಬಿಗಿಯಾಗಿ ಹೃದಯವು ಒಂದಾಗಿ ಪ್ರೀತಿಯ ಬೆಸುಗೆಯು ಬಿಗಿಯಾಗಿ ಹೃದಯವು ಒಂದಾಗಿ ಪ್ರೀತಿಯ ಬೆಸುಗೆಯು ಬಿಗಿಯಾಗಿ ಹೊರಡೋಣವೇ? ಆಯ್ತು. ಅಬ್ಬಾ ಎಷ್ಟೊಂದು ಸುಂದರವಾಗಿದೆ ಈ ರಮ್ಯವಾದ ವಾತಾವರಣ. ಇದನ್ನು ನೋಡುವುದಕ್ಕೆ ಎರಡು ಕಣ್ಣುಗಳು ಕೂಡ ಸಾಲುವುದಿಲ್ಲ. ಇದೇನಿದು, ನಾನು ಬಂದು ಇಷ್ಟೊತ್ತಾದರೂ ಕೂಡ ರಜಿತ್ ಇನ್ನೂ ಬರ್ತಾನೇ ಇಲ್ಲ. ಛೇ, ಈ ಗಂಡಸನ ನಂಬಲೇಬಾರ್ದು, ಹೇಳಿದ ಟೈಮಿಗೆ ಬರೋದೇ ಇಲ್ಲ. ನನ್ನ ಮುಟ್ಬೇಡಿ ನೀವು, ನನಗೆ ತುಂಬಾ ಕೋಪ ಬಂದಿದೆ. ಏಕೆ ಕೋಪವೇ ನನ್ನ ದೇವತೆಗೆ? ಸಾರಿ ರಚನಾ, ಬರುವುದು ಸ್ವಲ್ಪ ಲೇಟ್ ಆಹಾ, ಈ ಸಾರಿ ಕಣೆ. ಇದೆಲ್ಲ ನನಗೆ ಬೇಕಾಗಿಲ್ಲ. ಮಹಾರಾಜರು ಇಷ್ಟೊಂದು ಲೇಟ್ ಆಗಿ ಬರಲು ಕಾರಣ? ಬರುವಾಗ ದಾರಿಲಿ ಒಂದು ಸುಂದರವಾದ ಹುಡುಗಿಯನ್ನು ಕಂಡೆ, ಅವಳನ್ನು ಪಟಾಯಿಸುತ್ತಿದ್ದೆ. ಅದಕ್ಕೋಸ್ಕರ ಹೊತ್ತು ಹೋದದ್ದು ಗೊತ್ತಾಗಲಿಲ್ಲ ರಚನಾ. ಓಹೋ, ಪಟಾಯಿಸ್ತಾ ಇದ್ದೀರಾ? ಹಾಗಿದ್ರೆ ಅವಳನ್ನೇ ಪಟಾಯಿಸಿ ಅವಳನ್ನು ಲವ್ ಮಾಡಿಬಿಡಿ. ಆಯ್ತು, ಥ್ಯಾಂಕ್ಸ್. ಸಂಜೆ ಬರಲು ಹೇಳಿದ್ದಾಳೆ, ಗುಲಾಬಿ ಹೂ ತೆಗೆದುಕೊಂಡು ಹೋಗುವೆ. ಹಾಗಿದ್ರೆ ನೀವು ನನಗೆ ಇಷ್ಟೊಂದು ಮೋಸ ಮಾಡ್ತೀರಂತ ನಾನು ತಿಳಿದುಕೊಂಡಿಲ್ಲ. ನಾನು ನಿಮ್ಮನ್ನ ಎಷ್ಟೊಂದು ನಂಬಿದೆ. ಹಾಗಿದ್ರೆ ನಿಮ್ಮನ್ನು ಯಾವ ಮನಸ್ಸಿಗೆ ಬರ್ತಾಳೋ ಅವಳನ್ನ ಮದುವೆ ಮಾಡ್ಕೊಂಡು ಸುಖವಾಗಿರಿ. ನಾನು ಹಾಗೆ ಹೊರಟು ಬಿಟ್ಟರೆ ಹೇಗೆ? ನಾನು ಮೆಚ್ಚಿದವಳ ಹೆಸರು ಕೇಳುವುದಿಲ್ಲವೇ? ಅವಳು ಹೇಗಿದ್ದಾಳೆ ಎಂದು ತಿಳಿದುಕೊಳ್ಳುವುದಿಲ್ಲವೇ ರಚನಾ? ಅದೆಲ್ಲ ನನಗೆ ಬೇಕಾಗಿಲ್ಲ. ನಾನು ಹೋಗ್ಬೇಕು, ನನಗೆ ದಾರಿ ಬಿಡಿ. ಹೋಗೋದು ಹೋಗ್ತೀಯಾ? ಅವಳ ಬಗ್ಗೆ ಕೇಳಿಕೊಂಡೇ ಹೋಗು. ಎಲ್ಲ ವಿಷಯವನ್ನು ನಾನೇ ಹೇಳುತ್ತೇನೆ. ಅವಳು ಹೇಗಿದ್ದಾಳೆ ಗೊತ್ತಾ? ರೂಪದಲ್ಲಿ ಅಪ್ಸರೆ. ಅವಳ ಅಗಲವಾದ ಹೊಳಪಾದ ಸುಂದರವಾದ ಕಣ್ಣುಗಳು, ಸಂಪಿಗೆಯಂತ ಮೂಗು, ಅವಳದಂತ ತುಟಿ, ಮುದ್ದಾದ ಮಾತು, ಅಗಲವಾದ ಮುಖ, ಸೇಬು ಹಣ್ಣಿನಂತ ಕೆನ್ನೆಗಳು, ಕಾಮನ ಬಿಲ್ಲಿನಂತೆ ಬಾಗಿರುವ ಅವಳ ಹುಬ್ಬುಗಳು. ಆಹಾ, ಅವಳ ಹವಸದ ನಡುಗೆ ಬಳಕುವ ಅವಳ ಸೊಂಟ. ಸಾಕು ಸಾಕು, ಇದನ್ನೆಲ್ಲ ಕೇಳೋ ತಾಳ್ಮೆ ನನಗಿಲ್ಲ. ನನ್ಗೆ ದಾರಿ ಬಿಡಿ, ನಾನು ಹೋಗ್ಬೇಕು. ರಚನಾ ಅವಳು ಮುನಿಸಿಕೊಂಡರೆ ಇನ್ನೂ ಮುದ್ದಾಗಿ ಕಾಣುವಳು. ಅವಳು ಕೆಂಪಾದಾಗ ಅವಳ ಕೆನ್ನೆಗಳನ್ನು ನೋಡುವುದೇ ಚೆನ್ನ. ನೋಡಿ, ಹೋಗೋದಕ್ಕೆ ನನಗೆ ದಾರಿ ಬಿಡ್ತಿರೋ ಇಲ್ವೋ ನೀವು? ಅರ್ಧಕ್ಕೆ ಕೇಳಿ ಹೊರಟು ಬಿಟ್ಟರೆ ಹೇಗೆ? ನಿನ್ನ ಮುಂದೆ ಹೇಳದೆ ಇನ್ಯಾರ ಮುಂದೆ ಹೇಳಲಿ ರಚನಾ? ಓಹೋ, ಅವಳು ನನಗಿಂತ ಸುಂದರವಾಗಿದ್ದಾಳೇನೋ? ರಚನಾ, ನಿಜ ಹೇಳಬೇಕೆಂದರೆ ಅವಳು ನಿನಗಿಂತಲೂ ಪ್ರತಿಮಾ ಸುಂದರಿ. ನೀನು ಅವಳ ರೂಪಕ್ಕೆ ಸಾಟಿಯಾಗಲಾರೆ. ಗೊತ್ತು ಬಿಡಿ, ಅವಳು ನಿಮ್ ಚೆನ್ನಾಗಿ ಮೋಡಿ ಮಾಡಿದಾಳೆ ಅಂತ. ಅವಳನ್ನು ನೋಡಿದರೆ ಎಂಥವರ ಮನಸ್ಸು ಕೂಡ ಮೋಹಗೊಳ್ಳಲೇಬೇಕು. ಅವಳನ್ನು ನೋಡುತ್ತಿದ್ದರೆ ನೋಡುತ್ತಲೇ ಇರಬೇಕೆನಿಸುತ್ತದೆ ರಚನಾ. ನೋಡಿ, ದಯವಿಟ್ಟು ಹೆಚ್ಚಿಗೆ ಮಾತಾಡಬೇಡಿ. ಅದನ್ನ ತಡೆದುಕೊಳ್ಳೋ ಶಕ್ತಿ ನನಗಿಲ್ಲ. ನಾನು ಹೋಗ್ಬೇಕು, ಮೊದಲು ನಂಗೆ ದಾರಿ ಬಿಡಿ. ಇಲ್ಲ ರಚನಾ, ಅವಳ ಹೆಸರು ನೀನು ಹೆಸರು ಕೇಳದೆ ಹೋದರೆ ಹೇಗೆ? ಇಷ್ಟೆಲ್ಲ ವಿಷಯ ತಿಳಿದುಕೊಂಡು ಹೆಸರು ಕೇಳದೆ ಹೋದರೆ ಚೆನ್ನಾಗಿರಲ್ಲ. ಅವಳ ಹೆಸರು ಹೇಳಲ್ಲ. ಇಲ್ಲ, ಬೇಡ, ನಾನು ಬೇಕಾಗಿಲ್ಲ. ನಾನು ಹೋಗ್ಬೇಕು. ಇಲ್ಲ, ಅದೇನಾದರೂ ಆಗಲಿ, ಹೆಸರು ಹೇಳಿಯೇ ಬಿಡುತ್ತೇನೆ. ಇಲ್ಲ, ಬೇಕಾಗಿಲ್ಲ ನನಗೆ, ಬೇಡ. ಅವಳ ಹೆಸರು ರಚನಾ. ಅವಳು ನನ್ನ ಜೀವ, ನನ್ನ ಉಸಿರು, ನನ್ನ ಸರ್ವಸ್ವ, ನನ್ನ ಪ್ರಾಣ. ರಜತ್, ಏನಿದು? ನೀವು ನಿಜ ಹೇಳ್ತಾ ಇದ್ದೀರಾ? ಅಬ್ಬಾ, ಒಂದು ಕ್ಷಣ ನನ್ನ ಪ್ರಾಣನೇ ಹೋಗ್ಬಿಟ್ಟಿತ್ತು. ರಚನಾ, ನನ್ನ ಜೀವನದಲ್ಲಿ ನಿನಗಲ್ಲದೆ ಮತ್ತಾರಿಗೂ ಪ್ರವೇಶವಿಲ್ಲ. ನೀನಿಲ್ಲದ ನನ್ನ ಬಾಳು ನೀರಿಲ್ಲದ ಮೀನಿನಂತೆ, ಬೆಳೆ ಇಲ್ಲದ ಬಯಲಿನಂತೆ, ನೀರಿಲ್ಲದ ಕಡಲಿನಂತೆ. ರಚನಾ, ನೀನಿಲ್ಲದೆ ನಾನಿರಲಾರ ರಚನಾ. ರಜತ್, ನೀವಿಲ್ಲದ ಬಾಳನ್ನು ನೆನಪಿಸಿಕೊಳ್ಳೋದಕ್ಕೂ ಕೂಡ ನನಗೆ ತುಂಬ ಭಯವಾಗುತ್ತಿದೆ. ಹೌದು ರಚನಾ, ನಾನು ಕೂಡ ನಿನ್ನ ಅಷ್ಟೇ ಪ್ರಾಣಕ್ಕಿಂತಲೂ ಹೆಚ್ಚಾಗಿ ಪ್ರೀತಿಸುತ್ತಿದ್ದೇನೆ. ನೋಡಿ, ಇನ್ನೊಂದು ಸಾರಿ ನೀವು ಹಾಗೆಲ್ಲ ಮಾತನಾಡಬೇಡಿ. ಯಾಕೆಂದ್ರೆ ಅದನ್ನು ತಡೆದುಕೊಳ್ಳೋ ತಾಳ್ಮೆ ನನ್ನಲ್ಲಿಲ್ಲ. ತುಂಬಾ ನೋವಾಯ್ತೆ ರಚನಾ.
ಆಯ್ತು, ಇನ್ಯಾವತ್ತೂ ತಮಾಷೆಯೂ ಕೂಡ ಇಂತಹ ಮಾತುಗಳನ್ನು ಆಡುವುದಿಲ್ಲ. ನಿನ್ನನ್ನು ರೇಗಿಸಲು ಮಾಡಿದ ತಮಾಷೆ ಅಷ್ಟೇ. ಅಂತೂ ರೇಗಿದರು ಎಷ್ಟು ಸುಂದರವಾಗಿ ಕಾಣಿಸುತ್ತೀಯ. ನನ್ನ ಸೌಂದರ್ಯ ದೇವತೆ ಅಲ್ಲವೇ ನೀವು? ಹಾಗಿದ್ರೆ ನನ್ನ ಹೃದಯದಲ್ಲಿ ನೆಲೆಸಿರುವ ಆರಾಧ್ಯ ದೇವರು ನೀವೇ ಅಲ್ಲವೇ? ರಚನಾ, ನಿನ್ನ ಪ್ರೀತಿಯನ್ನು ಪಡೆದ ನಾನೇ ಧನ್ಯ. ಪ್ರತಿ ಜನ್ಮಕ್ಕೂ ನೀನೇ ನನ್ನ ಸಂಗಾತಿ. ಹೌದು, ಆದಷ್ಟು ಬೇಗ ನಾನು ನಿಮ್ಮನ್ನು ಮದುವೆ ಮಾಡಿಕೊಂಡು ಒಂದು ಚಿಕ್ಕದಾದ ಚೊಕ್ಕದಾದ ಸಂಸಾರವನ್ನು ನನ್ನನ್ನ ಕಣ್ತುಂಬ ನೋಡಿ ಆನಂದ ಪಡಬೇಕು ಅಂತ ನಾನು